ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ಮಕ್ಕಳೇ, ಈ ಒಂದು ಯೂಟ್ಯೂಬ್ ತರಗತಿಯಲ್ಲಿ ನಾನು ಇವತ್ತು ನಿಮಗೆ ಚಾಲೆಂಜ್ ಅವಾರ್ಡ್ ಈ ಒಂದು ಪ್ರಶಸ್ತಿ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ, ಶಿಕ್ಷಣ ಶಕ್ತಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ನಮ್ಮ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ 2026 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆಧಾರದ ಸ್ವಾಗತ. ಯಾವಾಗ ನಡೀತಾ ಇದೆ ಈ ಒಂದು ಅವಾರ್ಡ್ ಅಂದರೆ ದಿನಾಂಕ 8/3/2026 ರವಿವಾರದಂದು ನಡೀತಾ ಇದೆ. ಬೆಳಗ್ಗೆ 9 ಗಂಟೆಗೆ ತಾವೆಲ್ಲರೂ ತಪ್ಪದೆ ಈ ಒಂದು ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರಿನಲ್ಲಿ ಹಾಜರಾಗಬೇಕು. ಹಾಗಾದರೆ ಮಕ್ಕಳೇ, ಈ ಒಂದು ಪರೀಕ್ಷೆ ರವಿವಾರದಿಂದ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ 11 ಗಂಟೆಗೆ ಮುಕ್ತಾಯ ಆಗುತ್ತಾ. ಪರೀಕ್ಷೆ ಮುಗಿದ 1 ತಾಸಿನ ಒಳಗಡೆಗೆ ನಾವೇನು ಮಾಡ್ತೀವಿ, ನಿಮ್ಮ ಫಲಿತಾಂಶವನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಹಾಗಾಗಿ ಆದಷ್ಟು ಬೇಗ ಇನ್ನು ಯಾವ ಮಕ್ಕಳು ನಮ್ಮ ಒಂದು ಈ ಚಾಲೆಂಜ್ ಅವಾರ್ಡ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೋರಿ. ನೀವು ಕೂಡ ಈ ಒಂದು ಪರೀಕ್ಷೆಯನ್ನು ಬರೀರಿ, ಪ್ರಶಸ್ತಿಯನ್ನು ಗೆಲ್ಲಿ, ಬಹುಮಾನ ಪಡ್ಕೋರಿ, ವರ್ಷ ಪೂರ್ತಿ ಉಚಿತ ಶಿಕ್ಷಣವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಮಕ್ಕಳೇ, ಈ ಒಂದು ಚಾಲೆಂಜ್ ಅವಾರ್ಡ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾದರೆ ಯಾವ ಪ್ರಶ್ನೆಗಳಂತ ನೋಡೋಣ. ಹಾಗಾದರೆ ಪ್ರಶ್ನೆ 1 ನೋಡ್ರಿ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಿದೆ. ಕನ್ನಡ ಭಾಷೆಗೆ ಭಾಳಷ್ಟು ಇತಿಹಾಸ ಇದೆ. ನಮ್ಮ ಕರ್ನಾಟಕದ ಆಡಳಿತ ಭಾಷೆ. ಹಾಗಾದರೆ ಕನ್ನಡ ಭಾಷೆಗೆ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿ ಯಾರು ಅಂತ ಕೇಳಿದರು. ಅಂದರೆ ನಮ್ಮ ಕನ್ನಡ ಭಾಷೆಗೆ 8 ಜನ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲಿ 8ನೇಯವರು ಯಾರು ಅಂತ ಕೇಳಿದ್ದಾರೆ. ಸೊ ಮೊದಲನೆಯವರು ಗೊತ್ತಿದೆ ಯಾರು? ಕುವೆಂಪು. ರಾಷ್ಟ್ರಕವಿ ಆಗಿರ್ತಕ್ಕಂಥ ಕುವೆಂಪು ಅವರು ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಮೊದಲ ಬಾರಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಯಾವಾಗ? 1967ರಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಯಾರು ಕೊಡ್ತಾರ? ಕುವೆಂಪು ಅವರು ತಂದು ಕೊಡ್ತಾರ. ಯಾವಾಗ? ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಬರುತ್ತಾ. ಹಾಗಾದರೆ 2ನೇ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಬಂತಪ್ಪ ಅಂದರೆ 1977ರಲ್ಲಿ ಬರುತ್ತೆ. 73ರಲ್ಲಿ ಬರುತ್ತಾ? 1973ರಲ್ಲಿ ಬರುತ್ತೆ. ಯಾವಾಗಪ್ಪ ಅಂದರೆ ದ.ರಾ. ಬೇಂದ್ರೆ ಅವರು ತಂದು ಕೊಡ್ತಾರ. ದ.ರಾ. ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಏನು ಮಾಡ್ತಾರ, ಈ ನಮ್ಮ ಜ್ಞಾನಪೀಠ ಪ್ರಶಸ್ತಿ 2ನೇ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ತಂದು ಕೊಡ್ತಾರೆ. ಇನ್ನು 3ನೇ ಜ್ಞಾನಪೀಠ ಪ್ರಶಸ್ತಿ ಶಿವರಾಮ್ ಕಾರಂತ್. ಯಾರು? ಶಿವರಾಮ್ ಕಾರಂತ್ ಅವ್ರು ಏನು ಮಾಡ್ತಾರೆ, ಈ ಒಂದು 3ನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಡ್ತಾರ 1977ರಲ್ಲಿ ಏನು ಮಾಡ್ತಾವೆ, 3ನೇ ಜ್ಞಾನಪೀಠ ಪ್ರಶಸ್ತಿ ಬರ್ತಾರೆ. ಯಾರು? ಶಿವರಾಮ್ ಕಾರಂತ್ರವ್ರು ಏನು ಮಾಡ್ತಾರ, ಈ ಒಂದು ಜ್ಞಾನಪೀಠ ಅವಾರ್ಡನ್ನು ತಂದು ಕೊಡ್ತಾರೆ ಕರ್ನಾಟಕಕ್ಕೆ, 3ನೇ ಜ್ಞಾನಪೀಠ ಪ್ರಶಸ್ತಿ. ಇನ್ನು 4ನೇ ಜ್ಞಾನಪೀಠ ಪ್ರಶಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ತಂದು ಕೊಡ್ತಾರೆ. ಯಾವಾಗ? 1988ರಲ್ಲಿ ಅಥವಾ ಆಸುಪಾಸಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಏನು ಮಾಡ್ತಾರೆ, ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಡ್ತಾರ. ಹೀಗೆ ನೋಡ್ತಾ ಹೋದರೆ ನಂತರ ಬರ್ತಕ್ಕಂಥವ್ರು ಯಾರಪ್ಪ ಅಂದರೆ ವಿ.ಕೃ. ಗೋಕಾಕ್ ಅವರು ತಂದು ಕೊಡ್ತಾರ. ಅದೇ ರೀತಿ ಗಿರೀಶ್ ಕಾರ್ನಾಡ್ ಅವರು. ಕೊನೆಯದಾಗಿ ಏನು ಮಾಡ್ತಾರಪ್ಪ ಅಂದರೆ ಚಂದ್ರಶೇಖರ್ ಕಂಬಾರ್ ಏನು ಮಾಡ್ತಾರ, ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ಮೊದಲ ಬಾರಿಗೆ ಈ 8 ಜ್ಞಾನಪೀಠ ಅವಾರ್ಡ್ಗಳು ಬರ್ತಾವ. ಕೊನೆಯ ಜ್ಞಾನಪೀಠ ಅವಾರ್ಡ್ ಪ್ರಶಸ್ತಿ ಬಂದಿದ್ದು ಚಂದ್ರಶೇಖರ್ ಕಂಬಾರ್ ಅವರು. ಯಾವಾಗ ಅಂದರೆ 2010ರಲ್ಲಿ ಏನು ಬರ್ತಪ್ಪ ಅಂದರೆ ಈ 8ನೇ ಜ್ಞಾನಪೀಠ ಪ್ರಶಸ್ತಿ ಬರುತ್ತಾ. ಯಾವರು? ಚಂದ್ರಶೇಖರ್ ಕಂಬಾರರವರು ಏನು ಮಾಡ್ತಾರ, ಈ ಜ್ಞಾನಪೀಠ ಅವಾರ್ಡನ್ನು ತಂದು ಕೊಡ್ತಾರ. ಸೊ ಹಾಗಾದ್ರೆ ಆಪ್ಷನ್ ಎಲ್ಲೈತಾ? ಎಸ್, ಆಪ್ಷನ್ 2 ರೈಟ್ ಆನ್ಸರ್. ಓಕೆ, ಈ ರೀತಿಯಾಗಿ ಪ್ರಶ್ನೆಗಳು ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹ ಭಾಳಷ್ಟು ಕೇಳ್ತಾ ಇರ್ತೀವಿ. ಎಸ್, ನಂತರ ಪ್ರಶ್ನೆ ನೋಡ್ರಿ, ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ ಯಾವುದು? ಸರಿಯಾದ ಅರ್ಥ ನೀಡ್ತಕ್ಕಂಥ ವಾಕ್ಯ ಯಾವುದು ಅಂತ ಕೇಳಿದಾರೆ. ನೋಡ್ರಿ, ರಾಮನು ಸೀತೆಯ ಸಹಿತ ವನವಾಸಕ್ಕೆ ತೆರಳಿದ. ರಾಮನು ಸೀತೆಯ ಸಹಿತ ವನವಾಸಕ್ಕೆ ತೆರಳಿದನು. ರಾಮನು ಸೀತೆ ಸಹಿಸಿ ವನವಾಸಕ್ಕೆ ತೆರಳಿದನು. ರಾಮನು ಸೀತೆಯ ಸಹಿಸಿ. ನೋಡ್ರಿ, ಇಲ್ಲಿ ವಾಕ್ಯ ಅರ್ಥಪೂರ್ಣವಾಗಿರಬೇಕು. ಅಲ್ಲಿ ಯಾವುದೇ ರೀತಿಯಾದ ಒಂದು ಅಕ್ಷರಗಳ ದೋಷ ಇರಬಾರದು. ಇಲ್ಲಿ ನೋಡ್ರಿ, ಸೀತೆ ಇಲ್ಲಿರ್ತಕ್ಕಂಥ ಅಕ್ಷರ ದೋಷ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವುದು? ಆಪ್ಷನ್ 2, 3 ಮತ್ತು 4ರಲ್ಲಿ ಏನು ಕಾಣ್ತಾ ಇದೆ ನೋಡ್ರಿ. ಇಲ್ಲಿ ನೋಡ್ರಿ, ಸೀತೆ ಅಲ್ಲದು ಸೀತೆ ಆಗಬೇಕಾಗಿತ್ತು.
ಸಹಿತ ಆಗಬೇಕಾಗಿತ್ತು ಸಹಿಸೆ ಅಂತ ಐತೆ. ಇಲ್ಲೂ ಕೂಡ ನೋಡ್ರಿ ತೇ ಹೋಗಿದೆ ಮತ್ತು ಇಲ್ಲಿ ಸಹಿತ ಆಗಬೇಕಾಗಿತ್ತು ಸಹಿಸೆ ಆಗಿದೆ. ಸೊ ಹಾಗಾದರೆ ಇವುಗಳಲ್ಲಿ ಅರ್ಥ ನೀಡ್ತಕ್ಕಂಥ ಸಂಪೂರ್ಣ ಅರ್ಥ ಕೊಡ್ತಕ್ಕಂಥ ಸರಿಯಾದ ವಾಕ್ಯ ಯಾವುದಂದರೆ ಆಪ್ಷನ್ 1, ರಾಮನು ಸೀತೆಯ ಸಹಿತ ವನವಾಸಕ್ಕೆ ತೆರಳಿದನು. ಹಾಗಾಗಿ ಆಯ್ಕೆ 1 ರೈಟ್ ಆನ್ಸರ್. ಎಸ್, ಹಾಗಾದರೆ ಬನ್ನಿ ಪ್ರಶ್ನೆ ಸಂಖ್ಯೆ 3 ನೋಡ್ರಿ. ಕನ್ನಡ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೇಳಿರ್ತಾರ. ಕನ್ನಡ ವಿಭಕ್ತಿ ಪ್ರತ್ಯಯಗಳು 8 ಇರ್ತಾವ. ಸಂಬೋಧನಾ ವಿಭಕ್ತಿ ಪ್ರತ್ಯಯವನ್ನು ಭಾಳಷ್ಟು ಕಡೆಯಲ್ಲಿ ಬಳಸೋದಿಲ್ಲ ನಾವು. ಹಾಗಾಗಿ 7 ವಿಭಕ್ತಿ ಪ್ರತ್ಯಯಗಳನ್ನ ನಾವು ಎಲ್ಲ ಕಡೆಗೆ ಬಳಸ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಏನು ಕೇಳಿದಾರ? ಶಂಕರನಿಂದ ಇಂದ ಈ ವಿಭಕ್ತಿ ಉದಾಹರಣೆ ಅಂದರೆ ಇದು ಯಾವ ವಿಭಕ್ತಿಗೆ ಉದಾಹರಣೆಯಾಗುತ್ತೆ ಅಂತ ಕೇಳಿದಾರ. ಹಾಗಾದ್ರೆ ನೋಡ್ರಿ, ಪ್ರಥಮ ವಿಭಕ್ತಿನ, ದ್ವಿತೀಯ ವಿಭಕ್ತಿನ, ಚತುರ್ಥಿನ ಅಥವಾ ತೃತೀಯನ. ಸೊ ಒಂದೊಂದಕ್ಕೂ ಒಂದೊಂದು ವಿಭಕ್ತಿಗೆ ಒಂದೊಂದು ಪ್ರತ್ಯಯಗಳು ಬೇರೆ ಬೇರೆ ಇರ್ತಾವೆ ಪ್ರತ್ಯಯಗಳು, ಹೌದಿಲ್ಲ? ಎಸ್, ಪ್ರಥಮ ವಿಭಕ್ತಿಯ ಪ್ರತ್ಯಯ ಏನಾಗಿರ್ತಾ? ಎಸ್, ಪ್ರಥಮ ವಿಭಕ್ತಿಯ ಪ್ರತ್ಯಯ ಏನಾಗಿರ್ತಾ? ಹೂ ಆಗಿರುತ್ತಾ. ರಾಮನು, ಶಂಕರನು ಅಂತ ಆಗಿರುತ್ತಾ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಏನಾಗಿರ್ತಾ? ದ್ವಿತೀಯ ಏನಾಗಿರುತ್ತಾ ನೋಡ್ರಿ? ಅನ್ನು. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು. ಚತುರ್ಥಿ ಗೆ, ಹೀಗೆ, ಓಕೆ, ಗೆ, ಹೀಗೆ, ಕೆ, ಅಕ್ಕೆ, ಇವು ಚತುರ್ಥಿ ವಿಭಕ್ತಿ. ಇನ್ನು ತೃತೀಯ ಇಂದ. ಹಾಗಾದರೆ ಇಲ್ಲೇನು ಕೇಳೋಣ? ಶಂಕರನಿಂದ, ಇಂದ ಅನ್ನೋದು ಈ ವಿಭಕ್ತಿಗೆ ಉದಾಹರಣೆ ಯಾವುದಕ್ಕೆ? ಎಸ್, ಚತುರ್ಥಿ ವಿಭಕ್ತಿಗೆ ಉದಾಹರಣೆಯಾಗಿರುತ್ತಾ. ಆಯ್ಕೆ 1 ರೈಟ್ ಆನ್ಸರ್. ಓಕೆ, ಪ್ರಶ್ನೆ ಸಂಖ್ಯೆ 4ಕ್ಕೆ ಹೋಗೋಣ. ಏನಿದೆ? ಎಸ್, ಪ್ರಶ್ನೆ ಸಂಖ್ಯೆ 4ಕ್ಕೆ ಹೋಗೋದಕ್ಕಿಂತ ಮುಂಚಿತದಲ್ಲಿ ನಮ್ಮ ಚಾಲೆಂಜ್ ಅವಾರ್ಡ್ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ಫ್ರೀ ಕೋಚಿಂಗ್ ಇದೆ. ಉಚಿತ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಹೇಗೆ ಅಂದರೆ, ಈ ನಮ್ಮ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ 20 ವಿದ್ಯಾರ್ಥಿಗಳಿಗೆ ನಾವು 1 ವರ್ಷದ ಸಂಪೂರ್ಣ ಶಿಕ್ಷಣ ವೆಚ್ಚವನ್ನು ಭರಿಸ್ತಾ ಇದ್ದೀವಿ. ಅಂದರೆ ಅವರು ಊಟ ಮತ್ತು ವಸತಿ ವೆಚ್ಚವನ್ನು ಮಾತ್ರ ಭರಿಸಬೇಕಾಗಿರುತ್ತಾ. ಅಂದರೆ ಈ ಒಂದು ಶಿಕ್ಷಣ ವೆಚ್ಚವನ್ನು ಮಾತ್ರ ಏನಪ್ಪ ಅಂದರೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹಾಗಾಗಿ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಹಾಗಾಗಿ ಆಸಕ್ತಿ ಇರ್ತಕ್ಕಂಥ ಮಕ್ಕಳು ನಮ್ಮ ಸಂಸ್ಥೆಯ ಒಂದು ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವಿಳಾಸವನ್ನು ಮತ್ತು ಅಡ್ರೆಸ್ಸನ್ನು ಕಳಿಸೋದ್ರ ಮುಖಾಂತರ ನೀವು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಉಚಿತ ಶಿಕ್ಷಣವನ್ನು ಪಡ್ಕೋಬಹುದು. ಎಸ್, ಹಾಗಾದರೆ ಈ ಪರೀಕ್ಷೆ ನಡೀತಕ್ಕಂಥ ದಿನಾಂಕ ಗೊತ್ತಿದೆಯಲ್ಲ? 8/3/2026 ರವಿವಾರ ಬೆಳಗ್ಗೆ 10 ಗಂಟೆಗೆ ನಡೀತಾ ಇದೆ. ಎಲ್ಲಿ? ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಮಸ್ಕಿ ತಾಲೂಕಿನ ಗುಡ್ದೂರಿನಲ್ಲಿ ನಡೀತಾ ಇದೆ. ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇದೆ. ಹಾಗಾಗಿ ತಪ್ಪದೆ ತಾವೆಲ್ಲರೂ ಭಾಗವಹಿಸಿ ಬಹುಮಾನ ಗೆಲ್ಲಿ ಮತ್ತು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು? ಏನು ಕೇಳಿದಾರಪ್ಪ ಅಂದ್ರೆ ನೋಡ್ರಿ, 90 ಮಿಲಿಲೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಲೀಟರ್ ಅಂತ ಕೇಳಿದಾರ, ಹೌದಿಲ್ಲ? 90 ಮಿಲಿಲೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಲೀಟರ್. ಹಾಗಾದರೆ ಇಲ್ಲಿ ಮಿಲಿಲೀಟರ್ನ ಲೀಟರಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದಾರೆ. ಅಂದರೆ ಚಿಕ್ಕ ಮಾನದಿಂದ ದೊಡ್ಡ ಮಾನಕ್ಕೆ ಹೋಗಬೇಕು ಅನ್ನೋದು ಪ್ರಶ್ನೆ, ಹೌದಿಲ್ಲ? ಮಿಲಿಲೀಟರನ್ನು ಲೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 1 ಲೀಟರ್ ಅಂದರೆ ಎಷ್ಟು ಮಿಲಿಲೀಟರ್ ನೋಡ್ಕೋಬೇಕು. 1 ಲೀಟರ್ ಈಸ್ ಈಕ್ವಲ್ ಟು 1000 ಮಿಲಿಲೀಟರ್. 1 ಲೀಟರ್ ಈಸ್ ಈಕ್ವಲ್ ಟು 1000 ಮಿಲಿಲೀಟರ್. ಅಂದರೆ 1 ಲೀಟರ್ ಅಂದ್ರೂ ಅಷ್ಟೇ, 1000 ಮಿಲಿಲೀಟರ್ ಅಂದ್ರೂ ಅಷ್ಟೇ. 1000 ಮಿಲಿಲೀಟರ್ ಸೇರಿದರೆ 1 ಲೀಟರ್ ಆಗುತ್ತೆ, ಹೌದಿಲ್ಲ? ಹಾಗಾದರೆ ಅವ್ರೇನು ಕೇಳಾರ? 94 ಮಿಲಿಲೀಟರನ್ನು ಲೀಟರ್ಗೆ ಪರಿವರ್ತಿಸಿ ಅಂದಾಗ ನಾವೇನು ಮಾಡಬೇಕು? 94 ಮಿಲಿಲೀಟರ್ 94 ಮಿಲಿಲೀಟರ್ ಎಷ್ಟು ಲೀಟ್ರಿಗೆ ಸಮ ಅಂತ ಕೇಳಿದಾರಾ? ಸೊ ಹಾಗಾದರೆ ಬನ್ನಿ ನೋಡೋಣ. ಒರೆ ಗುಣಕಾರ ಮಾಡಬಾರ್ದು, ಭಾಗಾಕಾರ ಮಾಡಬೇಕಾಗುತ್ತಾ? ಏನೋ ಚಿಕ್ಕ ಮಾನದಿಂದ ದೊಡ್ಡ ಮಾನಕ್ಕೆ ಹೋಗಬೇಕಾದ್ರೆ. ಎಸ್, ಹಾಗಾದರೆ ಬರೀ 94/1000, ಹೌದಿಲ್ಲ? 94/1000. ಎಸ್, ಅಂಶದಲ್ಲಿ 94 ಇದ್ದದನ್ನು 94 ಹಾಗೆ ಹಚ್ಕೊಂಡ್ಬಿಡಿ. ಕೆಳಗಡೆಗೆ 3 0 ಇರುವುದರಿಂದ 3 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. 1 ಸ್ಥಾನ 2 ಸ್ಥಾನ ಆಲ್ರೆಡಿ ಇದಾವ, 3ನೇ ಸ್ಥಾನಕ್ಕೆ 0 ಹಚ್ಕೊಂಡು ಪಾಯಿಂಟ್ ಕೊಟ್ಕೊಂಡ್ಬಿಡ್ರಿ. ಇಲ್ಲಿ ಏನು ಇಲ್ಲ ಅಂದರೆ 0 ಇದ್ದೇ ಇರುತ್ತಾ? ಹಾಗಾದರೆ 0.094 ಲೀಟರ್.
ಆಯ್ಕೆಯಲ್ಲಿದೆ ನೋಡ್ರಿ ಆಪ್ಷನಲ್ಲಿ ಎಲ್ಲಿದೆ 0.094 ಲೀಟರ್. ಆಪ್ಷನ್ 1 ರೈಟ್ ಆನ್ಸರ್. ಕ್ಲಿಯರಾ? ಎಸ್, ಈ ರೀತಿಯಾಗಿ ಏನು ಮಾಡ್ತೀವಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ಅಳತೆ ಮಾನಗಳಲ್ಲಿ ನಾವು ಪ್ರಶ್ನೆಗಳನ್ನು ಸಹ ಕೇಳ್ತಾ ಇದ್ದೀವಿ. ಹೌದಿಲ್ಲ? ಭಾಳಷ್ಟು ಸುಲಭವಾದ ಪ್ರಶ್ನೆಗಳು. ಸ್ವಲ್ಪ ನೀವು ಮನೆಯಲ್ಲಿ ಲಕ್ಷ್ಯ ಕೊಟ್ಟು ಓದಬೇಕು. ಸ್ವಲ್ಪ ಗಮನ ಬಿಟ್ಟು ನೀವು ಸ್ಟಡಿ ಮಾಡಿದರೆ ನೀವು ಕೂಡ ಈ ಪ್ರಶಸ್ತಿಯನ್ನು ಗೆಲ್ಲಬಹುದು, ಉಚಿತ ಶಿಕ್ಷಣ ಪಡಿಬಹುದು. ನವೋದಯ, ಸೈನಿಕ, ಅಳಿಕೆ, ಮುದ್ದಿನಹಳ್ಳಿ ಹೀಗೆ ಬೇರೆ ಬೇರೆ ವಿವಿಧ ವಸತಿ ಶಾಲೆಗಳ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಸಹ ನೀವು ಪಡ್ಕೋಬಹುದು. ಎಸ್, ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಿದೆ ಮುಂದಿನ ಪ್ರಶ್ನೆ? ಓಕೆ, ಬನ್ನಿ. ಮುಂದಿನ ಪ್ರಶ್ನೆಯಲ್ಲಿ ನೋಡ್ರಿ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಕೇಳಿದಾರ? ಮುಂದಿನ ಸರಣಿಯನ್ನು ಪೂರ್ಣಗೊಳಿಸಿ. ಅಂದರೆ ಇಲ್ಲಿ ಕೆಲವೊಂದಿಷ್ಟು ಏನು ಕೊಟ್ಟಾರ? ಸಂಖ್ಯೆಗಳನ್ನು ಕೊಟ್ಟಾರ. ಅದು ಮುಂದಿನ ಸಂಖ್ಯೆಗಳನ್ನು ಬರಿಬೇಕು. ಏನಿದೆ? 15, 30, 45, 60. ಏನು? 15, 30, 45, 60. ಅರೇ ಇದೇನಿದು ಮಗ್ಗಿ ಹೋಗ್ತಾ ಇದೆಯಲ್ಲ ನೋಡ್ರಿ. 15 ಒಂದಲೇ 15 ಎರಡಲೇ 30, 15 ಮೂರಲೇ 45, 15 ನಾಲ್ಕಲ್ಲಿ 60. ಹೌದಿಲ್ಲ? ಮಗ್ಗಿ ಅಂದರೆ ಟೇಬಲ್ಸ್ ಹೋಗ್ತಾ ಇದೆ. 15ರ ಟೇಬಲ್ಸ್ ಅಥವಾ 15ರ ಮಗ್ಗಿಗಳು. ಹಾಗಾದರೆ 15 ಒಂದಲೇ 15 ಎರಡಲೇ 30, 15 ಮೂರಲೇ 45, 15 ನಾಲ್ಕಲ್ಲಿ 60, 15 ಐದಲೇ. ಹೌದಿಲ್ಲ? 15 ಐದಲೇ 75, 15 ಆರಲೇ 90. ಕರೆಕ್ಟಾ? 15 ಐದಲೇ 75, 15 ಆರಲೇ 90. ಎಲ್ಲಿದೆ? ಎಸ್, ಆಯ್ಕೆ 1 ರೈಟ್ ಆನ್ಸರ್. ಈ ರೀತಿಯಾಗಿ ನಾವೇನು ಮಾಡ್ತೀವಿ? ಗಣಿತ ವಿಷಯದಲ್ಲಿ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ? ಮಗ್ಗಿಗಳನ್ನು ನಾವು ಕೊಡ್ತೀವಿ. ಅಂದರೆ ಕೆಲವೊಂದಿಷ್ಟು ಟೇಬಲ್ಸ್ ಕೊಡ್ತೀವಿ. ಮುಂದಿನ ಸಂಖ್ಯೆನ ನೀವು ಬರಿಬೇಕಾಗಿರುತ್ತಾ, ಅಥವಾ ಯಾವುದಾದ್ರೂ ಒಂದು ಸಂಖ್ಯೆನ ಮಿಸ್ ಮಾಡಿರ್ತೀವಿ, ಅದನ್ನು ನೀವು ಸರಿಯಾಗಿ ಜೋಡಿಸ್ಬೇಕಾಗುತ್ತಾ. ಹೌದಲ್ಲ? ಎಸ್, ಹಾಗಾದರೆ ಬನ್ನಿ, ಭಾಳಷ್ಟು ಈಸಿ ಇದೆ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಏನಿದೆ? ಎಸ್, ಪ್ರಶ್ನೆ ಸಂಖ್ಯೆ 6. ಏನು ಕೇಳ ನೋಡ್ರಿ. ರೂಪಾಯಿ 319.25 ರೂಪಾಯಿ 400ರಿಂದ ಕಳಿಬೇಕಂತ. ಅಂದರೆ 400 ರೂಪಾಯಿದಿಂದ 319 ರೂಪಾಯಿನ ಕಳಿಬೇಕು ಅನ್ನೋದು ಪ್ರಶ್ನೆ. ಎಸ್, ಹಾಗಾದರೆ ಬನ್ನಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳಿಬೇಕು. ಏನಿದೆ? ಎಸ್, 400 ರೂಪಾಯಿ. ಇದರಲ್ಲಿ 319.75 ಕಳಿಬೇಕು. ಹೌದಿಲ್ಲ? ಎಸ್, ಕಳಿಬೇಕು ಅಂತ ಹೇಳಿದಾರೆ. ಎಸ್, ಬರ್ರಿ. ಹಾಗಾದರೆ ಇಲ್ಲಿ ಪಾಯಿಂಟ್ ಐತೆ ಅಂದಮೇಲೆ ನಾವೇನು ಮಾಡ್ತೀವಿ? ಇಲ್ಲಿ ಪಾಯಿಂಟ್ ಹಾಕ್ತೀವಿ. ಇಲ್ಲಿ ಏನಿಲ್ಲ ಅಂದರೆ 0 ಇರುತ್ತೆ. 2 ಸ್ಥಾನಕ್ಕೆ 2 0 ಹೆಚ್ಕೊಂಡ್ಬಿಡ್ತೀನಿ. ಈಗ ಕಳೀರಿ ನೋಡೋಣ. ಹೌದಿಲ್ಲ? ಈಗ ನೋಡ್ರಿ, 0 5 ಕಳೆಯೋಕೆ ಆಗೋದಿಲ್ಲ. ನಾನೇನು ಮಾಡ್ತೀನಿ? 4ರಲ್ಲಿ ಒಂದು ಕ್ಯಾರಿ ತೊಗೊತೀನಿ. 10 ಆಯಿತು. 10ರಲ್ಲಿ 5 ಕಳೆದ್ರೆ 5 ಉಳಿತು. ಹಾಗಾದ್ರೆ ಇಲ್ಲಿ ಏನು ಉಳಿತು? 9 ಉಳಿತು. ಹೌದಿಲ್ಲ? 9ರಲ್ಲಿ 7 ಕಳೆದ್ರೆ ಎಷ್ಟು ಉಳಿತು? 2 ಉಳಿತು. ಕರೆಕ್ಟಾ? ಪಾಯಿಂಟ್ ಹಚ್ಕೊಂಡ್ಬಿಡಿ. ಹಾಗಾದ್ರೆ ಇಲ್ಲಿ ಒಂದು ಕ್ಯಾರಿ ತೊಗೊಂಡ್ರೆ ಇಲ್ಲಿ 9 ಉಳಿದಿರುತ್ತಾ? 9ರಲ್ಲಿ 9 ಕಳೆದ್ರೆ 0. ಇಲ್ಲಿ 9 ಇದೆ. ಹೌದಿಲ್ಲ? 9 ಇದೆ. 9ರಲ್ಲಿ 1 ಕಳೆದ್ರೆ ಎಷ್ಟು ಉಳಿತು? 8. ಇಲ್ಲಿ 4ರಲ್ಲಿ ಆಲ್ರೆಡಿ ಒಂದು ಕ್ಯಾರಿ ತೊಗೊಂಡ್ಬಿಟ್ಟಿನಿ. ಎಷ್ಟು ಉಳಿದಿರ್ತಿಲ್ಲಿ? 3 ಉಳಿದಿರುತ್ತಾ? ಹಾಗಾದರೆ 3ರಲ್ಲಿ 3 ಹೋದ್ರೆ ಏನು ಉಳಿತು? 0 ಉಳಿತು. ಹಾಗಾದರೆ 80.25 ರೂಪಾಯಿ. ಆಯ್ಕೆ ಎಲ್ಲಿದೆ? ಆಪ್ಷನ್ 2 ರೈಟ್ ಆನ್ಸರ್. ಓಕೆ, ಈ ರೀತಿಯಾಗಿ ಏನು ಮಾಡ್ತೀವಿ ನಾವಪ್ಪ ಅಂದರೆ ರೂಪಾಯಿನ ಪೈಸೆಯಲ್ಲಿ ಕೊಟ್ಟಿರ್ತೀವಿ. ಪೈಸೆನ ರೂಪಾಯಲ್ಲಿ ಏನು ಮಾಡೋಕೆ ಕಳಿಬೇಕಾಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆಯೋದು, ಚಿಕ್ಕ ಸಂಖ್ಯೆಯನ್ನು ಕೊಟ್ಟು ದೊಡ್ಡ ಸಂಖ್ಯೆನ ಕಳೆಯೋದಿರುತ್ತೆ. ಭಾಳ ತುಂಬ ಈಸಿಯಾಗಿ ಕಳಿಬೋದು. ನೀವು ಕ್ಯಾರಿ ತೊಗೊಂಡು ಕಳಿಸಿ ಯಾವ ರೀತಿ ಕಳಿಬೇಕು ಅನ್ನೋದು ನಿಮ್ಮ ಶಿಕ್ಷಕರು ಸಹ ನಿಮ್ಮ ಶಾಲೆಯಲ್ಲಿ ಹೇಳಿಕೊಟ್ಟಿರ್ತಾರೆ. ಕಳೆಯೋದು, ಸಂಕಲನ, ವ್ಯವಕಲನ, ಗುಣಕಾರ, ಭಾಗಕಾರದ ಮೇಲೆ ಕೂಡ ನಾವೇನು ಮಾಡ್ತೀವಿ? ಪ್ರಶ್ನೆಗಳನ್ನು ಕೇಳಿರ್ತೀವಿ. ಭಾಳಷ್ಟು ಕ್ಲಿಷ್ಟಕರ ಏನಿರುವುದಿಲ್ಲ. ಭಾಳ ಈಸಿ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳಿರ್ತೀವಿ. ಹೌದಾ? ಎಸ್, ಯಾವುದೇ ರೀತಿಗೆ ಅಲ್ಲಿ ಭಯಪಡೋ ಅವಶ್ಯಕತೆ ಇರೋದಿಲ್ಲ. ಎಸ್ ಮಕ್ಕಳು, ಬನ್ನಿ ನಮ್ಮ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2026ರ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಯಾವ ಯಾವ ವಿಷಯಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀವಪ್ಪ ಅಂದರೆ, ಕನ್ನಡ ವಿಷಯದ ಮೇಲೆ 15 ಪ್ರಶ್ನೆಗಳಿರ್ತಾವ, ಇಂಗ್ಲೀಷ್ ವಿಷಯದ ಮೇಲೆ 15 ಪ್ರಶ್ನೆಗಳಿರ್ತಾವ, ಗಣಿತ ಮತ್ತು ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಜ್ಞಾನ ಅದಕ್ಕೆ ಸಂಬಂಧಪಟ್ಟಂತೆ ಈ 3 ವಿಷಯಗಳನ್ನು ಸೇರಿ ಒಟ್ಟು ಏನಪ್ಪ ಅಂದರೆ 20 ಅಂಕದ ಪ್ರಶ್ನೆಗಳು ಇರ್ತಾವೆ. ಅಂದರೆ ಗಣಿತಕ್ಕೆ 10 ಇರುತ್ತಾ? ಹೌದಿಲ್ಲ? ಗಣಿತ ಪ್ರಶ್ನೆಗೆ 10 ಅಂಕಗಳು, 40 ಅಂಕಗಳಾಯಿತು. ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಸಾಮರ್ಥ್ಯ ಎರಡೂ ವಿಷಯಗಳನ್ನು ಸೇರಿ 10 ಅಂಕದ ಪ್ರಶ್ನೆಗಳಿರ್ತಾವ. ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಒಳಗೊಂಡಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಭಯಪಡುವ ಅವಶ್ಯಕತೆ ಇಲ್ಲ.
ಈ ಪ್ರಶ್ನೆಗಳು ನೇರವಾಗಿರ್ತಾವ, ಸುಲಭವಾಗಿರ್ತಾವ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಒಳಗಾಗಬೇಡಿ. ಹಾಗಾಗಿ ನೀವು ಇಲ್ಲಿ ರೈಟಿಂಗಲ್ಲಿರುವುದಿಲ್ಲ. ಪರೀಕ್ಷೆ ಹೇಗಿರ್ತಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸಲ್ಲಿರುತ್ತೆ, ಬಹು ಆಯ್ಕೆ ಪ್ರಶ್ನೆಗಳಿರ್ತಾವ. ಅಂದರೆ ನೀವು OMRದಲ್ಲಿ ಏನು ಮಾಡಬೇಕಾಗತ್ತಾ, ಶೇಡ್ ಮಾಡಬೇಕಾಗತ್ತಾ, ತುಂಬಬೇಕಾಗತ್ತಾ. ಹಾಗಾಗಿ ನೀವು ಇನ್ನೂ ಹೆಚ್ಚು ನೀವು ಅಧ್ಯಯನ ಮಾಡಿದರೆ, ಓದಿದರೆ ನೀವು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೋಬಹುದು. ಎಸ್, ಹಾಗಾದರೆ ಇನ್ನೂ ಕೂಡ ಯಾರ್ಯಾರು ಈ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಿಲ್ಲ ಆ ಮಕ್ಕಳು ಏನು ಮಾಡ್ಬೋದು, 8217650718 ನಂಬರಿಗೆ, ಹಾಗೆ 9449704442 ಈ ನಂಬರ್ ನೀವೇನು ಮಾಡ್ಬೋದು, ನೋಟ್ ಮಾಡಿಕೊಂಡು ಆ ನಂಬರಿಗೆ ನಿಮ್ಮ ಹೆಸರು, ತಂದೆ ಹೆಸರು, ತರಗತಿ, ವಿಳಾಸ, ಹೀಗೆ ನಿಮ್ಮ ವಿಳಾಸವನ್ನು ನಮಗೆ ಕಳಿಸಿದರೆ ನಾವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡು ನಿಮಗೆ ಫೋನ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಪರೀಕ್ಷೆ ಬರೆಯಲು ನಿಮಗೆ ಅನುವು ಮಾಡಿಕೊಡ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನು ಮಿಸ್ ಮಾಡ್ಕೋಬೇಡಿ. ಓಕೆ, ಇದೊಂದು ನಿಮಗೆ ತುಂಬ ಒಂದು ಅದ್ಭುತವಾದ ಸುವರ್ಣ ಅವಕಾಶ ಆಗಿರುತ್ತೆ. ಎಸ್, ಹಾಗಾದ್ರೆ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ರೈಟ್, ನೋಡ್ರಿ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಒಂದು ಬಂದಿದೆ. ಏನಂದರೆ, ಭೂಮಿಯನ್ನು 2 ಸಮಭಾಗವಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆ. ಕಾಲ್ಪನಿಕ ಅಂದರೆ ಏನು? ಕಲ್ಪನೆಯ ರೇಖೆ ಅಂತ ಕರಿತೀವಿ, ಹೌದಿಲ್ಲ? ಕಾಲ್ಪನಿಕ ರೇಖೆ ಅಂತ ಕರಿತೀವಿ. ಅಂದರೆ ಭೂಮಿ ಈ ಥರ ಇದೆ, ಭೂಮಿ ಅಂಡಾಕಾರದಲ್ಲಿದೆ ಅಥವಾ ಜಿಯಾಯ್ಡ್ ಶೇಪದಲ್ಲಿದೆ, ಹೌದಿಲ್ಲ? ಹಾಕಕ್ಕೆ ಬರ್ತಾ ಇಲ್ಲ, ಬಟ್ ಆದರೆ ಜಿಯಾಯ್ಡ್ ಆಕಾರದಲ್ಲಿದೆ. ಇಲ್ಲಿ ಮಧ್ಯದಲ್ಲಿ ಒಂದು ಕಾಲ್ಪನಿಕ ರೇಖೆಯನ್ನು ಎಳೆದಿರ್ತೀವಿ ನಾವು, ಹೌದಿಲ್ಲ? ಇದಕ್ಕೆ ಕಾಲ್ಪನಿಕ ರೇಖೆ ಅಂತ ಕರಿತೀವಿ. ಅಂದರೆ ಇದು ಭೂಮಿ ಮೇಲೆ ನಿಜವಾಗ್ಲೂ ಇರೋದಿಲ್ಲ, ವಿಜ್ಞಾನಿಗಳು ಎಳೆದಿದ್ದಾರೆ ಒಂದು ಕಾಲ್ಪನಿಕ ರೇಖೆ. ಸೊ ಈ ರೇಖೆ ನಾವು 0 ಡಿಗ್ರಿ ಅಕ್ಷಾಂಶ ಅಂತ ನಾವು ಕರಿತೀವಿ. 0 ಡಿಗ್ರಿ ಅಕ್ಷಾಂಶ. ಇದಕ್ಕೆ ಒಂದು ಹೆಸರು ಕೊಟ್ಟಿವಿ, ಏನಪ್ಪ ಅಂದರೆ ಇದಕ್ಕೆ ಸಮಭಾಜಕ ವೃತ್ತ ಅಂತ ಕರಿತೀವಿ, ಅಥವಾ ಭೂಮಧ್ಯ ರೇಖೆ. ಭೂಮಿಯನ್ನು 2 ಭಾಗ ಮಾಡ್ತಕ್ಕಂಥ ರೇಖೆಗೆ ನಾವೇನಂತೀವಿ, ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತ ರೇಖೆ ಅಂತ ಕರಿತಾ ಇದ್ವಿ. ಎಲ್ಲಿದೆ? ಎಸ್, ಆಪ್ಷನ್ 1 ರೈಟ್ ಆನ್ಸರ್, ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತ ರೇಖೆ. ಇನ್ನು ಮಕರ ಸಂಕ್ರಾಂತಿ ವೃತ್ತ ಎಲ್ಲಿದೆ? ಎಸ್, ಇಲ್ಲಿ ಬರುತ್ತೆ ನೋಡಿ, ಕೆಳಗಡೆಗೆ ಬರುತ್ತೆ. ಇದು ಏನು ಮಕರ ಸಂಕ್ರಾಂತಿ ವೃತ್ತ, ಇದು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ನಾವು ಕರಿತೀವಿ. ಇನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿ ಬರುತ್ತೆ, ಉತ್ತರದಲ್ಲಿ ಬರುವುದರಿಂದ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ನಾವು ಕರಿತೀವಿ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಭಾರತದ ಮಧ್ಯ ಭಾಗದ ಮೇಲೆ ಹಾದು ಹೋಗಿರ್ತಕ್ಕಂಥ ಒಂದು ಕಾಲ್ಪನಿಕ ರೇಖೆ. ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿರ್ತಕ್ಕಂಥ ರೇಖೆ ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇನ್ನು ಆರ್ಕಟಿಕ್ ವೃತ್ತ ಎಲ್ಲಿ ಕಂಡು ಬರ್ತಪ್ಪ? ಇಲ್ಲಿ ಕಂಡು ಬರುತ್ತೆ ನೋಡ್ರಿ, ಇಲ್ಲಿ ಆರ್ಕಟಿಕ್ ವೃತ್ತ ಕಂಡು ಬರುತ್ತೆ, 66.5 ಡಿಗ್ರಿ ಉತ್ತರ ಅಕ್ಷಾಂಶ. ಇನ್ನು ಅಂಟಾರ್ಟಿಕ್ ವೃತ್ತ ಇಲ್ಲಿ ಕಂಡು ಬರುತ್ತೆ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಆರ್ಕಟಿಕ್ ವೃತ್ತ, ಅಂಟಾರ್ಟಿಕ್ ವೃತ್ತ, ಮಕರ ಸಂಕ್ರಾಂತಿ, ಕರ್ಕಾಟಕ ಸಂಕ್ರಾಂತಿ, ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆ. ಹೀಗೇನಪ್ಪ ಅಂದರೆ ಪ್ರಮುಖವಾಗಿ ಅಕ್ಷಾಂಶಗಳನ್ನು ಭೂಮಿ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡವಾಗಿ ಎಳೆದಂಥ ರೇಖೆಗಳಿಗೆ ನಾವೇನಿರ್ತೀವಿ, ಅಕ್ಷಾಂಶಗಳು ಅಂತ ನಾವು ಕರಿತಾ ಇದ್ದೀವಿ. ಇವು ಕಾಲ್ಪನಿಕ ರೇಖೆಗಳಾಗಿರ್ತವೆ, ಕಲ್ಪನೆಯ ರೇಖೆಗಳು ಅಂತ ಕರಿತೀವಿ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ಸಂಖ್ಯೆ 8 ನೋಡ್ರಿ. ಭಾರತದ ಪೂರ್ವ ತುದಿ ಯಾವುದು? ಭಾರತದ ಪೂರ್ವ ತುದಿಗಳು, ಹೌದಿಲ್ಲ? ಭಾರತದ ತುದಿಗಳನ್ನು ನಾವು ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ. ಏನಪ್ಪ ಅಂದರೆ ಭಾರತದ ಪೂರ್ವ ತುದಿ ನೋಡ್ಬೇಕಂದ್ರೆ ನೋಡ್ರಿ, ಭಾರತವನ್ನು ಒಟ್ಟು 4 ಪ್ರಮುಖ ದಿಕ್ಕುಗಳು ಬರ್ತಾವ. ಇದಕ್ಕೆ ನಾವು ಉತ್ತರ, ದಕ್ಷಿಣ, ಇದಕ್ಕೆ ಪೂರ್ವ, ಇಲ್ಲಿ ಪಶ್ಚಿಮ ಅಂತ ಕರಿತೀವಿ. ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್, ದಕ್ಷಿಣದ ತುದಿ ಇದು. ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು? ಇಂದಿರಾ ಪಾಯಿಂಟ್. ಉತ್ತರ ತುದಿ ಇಂದಿರಾ ಕೋಲ್, ಹೌದಿಲ್ಲ? ಇಂದಿರಾ ಕೋಲ್. ಪೂರ್ವ ತುದಿ ಯಾವುದು? ಕಿಬಿತು. ದಕ್ಷಿಣ ತುದಿ ಯಾವುದು? ಪಶ್ಚಿಮ ತುದಿ ಯಾವುದು? ಗುವಾರ್ಮೋಟಿ ಅಥವಾ ಗುವಾರ್ಮೋಟ್ ಅಂತ ಕರಿತೀವಿ. ಗುವಾರ್ಮೋಟಿ ಅಥವಾ ಗುವಾರ್ಮೋಟ್ ಅಂತ ಕರಿತೀವಿ. ಇದು ಪಶ್ಚಿಮ ತುದಿ. ಈಗೇನಪ್ಪ ಅಂದರೆ ಪ್ರಮುಖವಾಗಿ 4 ದಿಕ್ಕಲ್ಲೂ ಕೂಡ 4 ತುದಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಉತ್ತರ ತುದಿ ಇಂದಿರಾ ಕೋಲ್, ದಕ್ಷಿಣ ತುದಿ ಇಂದಿರಾ ಪಾಯಿಂಟ್, ಪೂರ್ವ ತುದಿ ಕಿಬಿತು, ಪಶ್ಚಿಮ ತುದಿ ಗುವಾರ್ಮೋಟ್. ಇದು ಭಾರತದ ತುದಿಗಳಾಗಿರ್ತಾವ. ಸೊ ಹಾಗಾಗಿ ಇವನ್ನೆಲ್ಲ ನೀಟಾಗಿ ನೀವು ಬರ್ಕೊಂಡ್ರೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಸುಲಭವಾಗಿ ಉತ್ತರವನ್ನು ಹಾಕ್ಬೋದು. ಎಸ್, ಹಾಗಾದರೆ ಮಕ್ಕಳೇ ಬನ್ನಿ,
ಈ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2026 ಈ ಪರೀಕ್ಷೆನ ನಾವೇನು ಮಾಡ್ತೀವಿ 26-27ನೇ ಸಾಲಿನಲ್ಲಿ ಬರ್ತಕ್ಕಂಥ ನವೋದಯ, ಸೈನಿಕ, ಕಿತ್ತೂರು ತರಬೇತಿ ಪ್ರವೇಶಾತಿ ಪರೀಕ್ಷೆ ಎಂದು ನಾವು ಪರಿಗಣಿಸಿ ಅಂಥ ಮಕ್ಕಳನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನೇ ನಾವು ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ತಗೊಂಡು ಆ ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚು ಅಂಕ ತೆಗೆದುಕೊಂಡ್ರೆ ನಾವು ನಿಮಗೆ ಪ್ರವೇಶಾತಿಯನ್ನು ಕೊಡ್ತೀವಿ ಮತ್ತು ಬಹುಮಾನ ಕೂಡ ನೀವು ವಿಜಯಶಾಲಿ ಆಗಬಹುದು. ಜೊತೆಗೆ ಉಚಿತ ಒಂದು ಶಿಕ್ಷಣ ಸಹ ಕೊಡುವ ಪ್ರಯತ್ನದಲ್ಲಿ ಇರ್ತೀವಿ. ಸೊ ಹಾಗಾಗಿ ಮಕ್ಕಳೇ, ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ? ಇಲ್ಲಿರ್ತಕ್ಕಂಥ ನಂಬರನ್ನು ನೋಟ್ ಮಾಡ್ಕೊರಿ. ಆದಷ್ಟು ಬೇಗ ಕೂಡ ನೀವು ಒಂದು ಪರೀಕ್ಷೆ ಬರೆಯೋದಕ್ಕೆ ತಯಾರಾಗಿ ಮತ್ತು ಭಾನುವಾರದಿಂದ ಯಾವತ್ತೂ ಮರೆಬೇಡಿ. ಬೆಳಗ್ಗೆ 9 ಗಂಟೆಗೆ ನೀವು ಇಲ್ಲಿಗೆ ಬಂದರೆ 10 ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗುತ್ತಾ 11:15 ಏನು ಮಾಡ್ತೀವಿ, 11:00ವರೆಗೆ ಅನ್ನತ್ತಿಗೆ ನಾವೇನು ಮಾಡ್ತೀವಿ, ಪರೀಕ್ಷೆನ ಕಂಪ್ಲೀಟ್ ಮಾಡಿ ನಿಮಗೆ ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ 1 ಅವರ್ ಒಳಗಡೆ. ಓಕೆ, ಎಸ್. ಹಾಗಾದರೆ ಮುಂದಿನ ಹಂತಕ್ಕೆ ಹೋಗೋಂಥ ಪೂರ್ವದಲ್ಲಿ ಈ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2026 ಬಡ ವಿದ್ಯಾರ್ಥಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಯಾವ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ, ಅಂಥ ಮಕ್ಕಳು ಮಾತ್ರ ಈ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ತೆಗೆದುಕೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಪರೀಕ್ಷೆನ ಮಿಸ್ ಮಾಡ್ಕೋಬೇಡಿ. ನಾವು ಪ್ರತಿ ವರ್ಷ ಕೂಡ ಏನು ಮಾಡ್ತೀವಿ, ಮಾರ್ಚ್ ತಿಂಗಳಲ್ಲಿ ಚಾಲೆಂಜ್ ಅವಾರ್ಡ್ ಪರೀಕ್ಷೆನ ಏರ್ಪಡಿಸ್ತಾ ಇದ್ದೀವಿ. ಈಗಾಗಲೇ ಸತತವಾಗಿ 3 ವರ್ಷಗಳ ಕಾಲ ನಾವು ಯಶಸ್ವಿಯಾಗಿ ಒಂದು ಚಾಲೆಂಜ್ ಅವಾರ್ಡನ್ನು ಮುಗಿಸಿ ಕಾಯಿಸಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಸಹ ನಾವು ಕೊಟ್ಟಿದ್ದೀವಿ. ಈಗ 4ನೇ ಬಾರಿ ಸಹ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆನ ಏರ್ಪಡಿಸ್ತಾ ಇದ್ದೀವಿ. ಈ ಒಂದು ಪ್ರಶಸ್ತಿಯ ಪರೀಕ್ಷೆಯಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಿ. ನೀವು ಕೂಡ ಉಚಿತ ಶಿಕ್ಷಣವನ್ನು ಪಡೆದುಕೊಂಡು ನವೋದಯ, ಸೈನಿಕ, ಅಳಿಕೆ, ಮುದ್ರಣ ಬೇರೆ ವಿವಿಧ ವಸತಿ ಶಾಲೆಗೆ ಸಹ ನೀವು ಆಯ್ಕೆ ಆಗಬಹುದು. ಹಾಗಾದರೆ ಮಕ್ಕಳೇ, ಪ್ರತಿಭೆ ನಿಮ್ಮದು, ಸನ್ಮಾನ ನಮ್ಮದು. ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಕೆಲಸ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರು ನಿರಂತರವಾಗಿ ನಡೀತಾ ಇದೆ ಈ ಒಂದು ಕೆಲಸ. ಹಾಗಾಗಿ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮ ಮುಂದಿನ ತರಗತಿಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.